ವಿಚ್ ಹ್ಯಾಸ್ ಮೋರ್ ಮೊಮೆಂಟಮ್. ಯಾವುದರಲ್ಲಿ ಹೆಚ್ಚು ಮೊಮೆಂಟಮ್ ಇದೆ? a 2 kg mass moving at 10 meter per second or a 5 kg mass moving at 4 meter per second. ಇಲ್ಲಿ ನಾವು ಎರಡು ಸಿನಾರಿಯೋನ ಕಂಪೇರ್ ಮಾಡ್ಕೊಬೇಕು. ಒಂದು 2 kg ಮಾಸ್, ಮತ್ತೊಂದು 5 kg ಮಾಸ್. 10 meter per second, 4 meter per second. ಇಲ್ಲಿ ನಿಧಾನಕ್ಕೆ ಹೋಗ್ತಿದೆ, ಇದು ಜೋರಿಗೆ ಹೋಗ್ತಿದೆ. ಇವಾಗ ಇದ್ರ ಡ್ಯಾಮೇಜಿಂಗ್ ಎಫೆಕ್ಟು ಇಲ್ಲಾಂದರೆ ಬೇರೆ ಏನೇ ಕೇಳಿದ್ರು ನಾವೇನು ಕಂಡುಹಿಡಬೇಕು? ಮೊಮೆಂಟಮ್ P1 P2 ಕಂಡುಹಿಡಬೇಕು ಅಲ್ವಾ? ಸೊ ಮೊದಲನೇದಾಗಿ P1 ಕಂಡುಹಿಡಿಯೋಣ. ಸೊ ಫಾರ್ಮುಲಾ ಏನು? ಫಾರ್ಮುಲಾ P is equal to small letter p m into v ಅಲ್ವಾ? ಸೊ P1 where mass is 2 kg, velocity is 10 meter per second is equal to 2 into 10, that is 20 kg meter per second. Next, P2 whose mass is 5 kg and velocity is 4 meter per second. The momentum of this object is 5 into 4, that is 20 kg meter per second. ನೋಡಿಲಿ, ಇದು kg meter per second. ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೊಂತಂದರೆ ಅದೇ ನಿಮ್ಮ SI ಯೂನಿಟ್. ಸೊ SI ಯೂನಿಟ್ ಕೂಡ ನೀವು ಈ ಥರ ಏನೇನು ಮಲ್ಟಿಪ್ಲೈ ಆಗ್ತಾಯಿದೆ ಅಂತ ಎಲ್ಲ ನೋಡಿಕೊಂಡು ಬರ್ಕೊಬೋದು, ಸರಿನಾ? ಇವಾಗ ಏನು ಹೇಳ್ಬೋದು P1 P2 ನೋಡಿದಾಗ? ಫೈನಲ್ ಆನ್ಸರ್, ದ ಮೊಮೆಂಟಮ್ ಆಫ್ both the scenario is the same. P1 is equal to P2. This implies momentum is same. ಇದು ನಿಮ್ಮ ಉತ್ತರ.